ನೋಡ್ಕೊಳ್ಳಿ ಕ್ವಶನ್ನು. ಪ್ರೂವ್ ದಟ್ ದ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ಇಸ್ ಆರ್ಥೋಗೋನಲ್ಗೆ ಏನು ಮಾಡೋದಂದರೆ, ಫಾರ್ ಸ್ಪೆರಿಕಲ್ ಕೋಆರ್ಡಿನೇಟ್ ಸಿಸ್ಟಮ್ ವಿ ಹ್ಯಾವ್ ಅಂತ ಇದು ಬರ್ಕೋಬೇಕು. ಆರ್ ವೆಕ್ಟರ್ ಈಸ್ ಈಕ್ವಲ್ ಟು ಆರ್ ಸೈನ್ ಥೀಟಾ ಕಾಸ್ ಫೈ ಐ ಪ್ಲಸ್ ಆರ್ ಸೈನ್ ಥೀಟಾ ಸೈನ್ ಫೈ ಜೆ ಪ್ಲಸ್ ಆರ್ ಕಾಸ್ ಥೀಟಾ ಕೆ. ಇದು ಆರ್ ವೆಕ್ಟರ್ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನೀವು ಲೆಟ್ ಇ ಆರ್ ಕ್ಯಾಪ್, ಇ ಥೀಟಾ ಕ್ಯಾಪ್, ಇ ಫೈ ಕ್ಯಾಪ್ ಆರ್ ದ ಬೇಸಿಕ್ ವೆಕ್ಟರ್ಸ್ ಅಂತ ಬರ್ಕೋಬೇಕು. ವಿ ದ ಬೇಸಿಕ್ ವೆಕ್ಟರ್ಸ್. ನೋಡಿ, ಈ ಪ್ರಾಬ್ಲಮ್ ಮಾಡೋಕ್ಕೆ ಮೇನ್ ಆರ್ ವೆಕ್ಟರ್ನ ಜ್ಞಾಪಕ ಇಟ್ಕೋಬೇಕು. ಜೊತೆಗೆ ನೀವೇನು ಜ್ಞಾಪಕ ಇಟ್ಕೋಬೇಕು, H1 H2 we have H1 1, H2 ಬಂದು 6, H3 ಬಂದು ಆರ್ ಸೈನ್ ಥೀಟಾ. ಇದು ಜ್ಞಾಪಕ ಇಟ್ಕೋಬೇಕು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈ ಆರ್ ಕ್ಯಾಪ್ನ ಫೈಂಡ್ ಮಾಡಬೇಕು. ಈ ಆರ್ ಕ್ಯಾಪ್ಗೆ ಫಾರ್ಮುಲಾ ಡೋ ಆರ್ ವೆಕ್ಟರ್ ಬೈ ಡೋ ಆರ್. ಈಗ ನೋಡಿ, 1/H1 ಡೋ ಆರ್ ಬೈ ಡೋ ಆರ್ ವೆಕ್ಟರ್ ಬೈ ಡೋ ಆರ್ ಅಂದರೆ ಇ ಆರ್ ಕ್ಯಾಪ್ ಏನಾಗುತ್ತೆ, 1/H1 ಅಂದರೆ 1. ಆರ್ನ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿದಾಗ ನೋಡಿ, ಇಲ್ಲಿ 3 ಟರ್ಮ್ ಇದೆ, ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಫಸ್ಟ್ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಸೈನ್ ಥೀಟಾ ಕಾಸ್ ಫೈನ ಹಂಗೆ ಇಟ್ಕೋಬೇಕು. ಆರ್ಗೆ ಡಿಫ್ರೆನ್ಷಿಯೇಷನ್ ಏನು, 1 ಇಂಟು ಐ ಪ್ಲಸ್ ಸೈನ್ ಥೀಟಾ ಸೈನ್ ಫೈನ ಹಂಗೆ ಇಟ್ಕೊಳ್ಳಿ. ಆರ್ಗೆ ಡಿಫ್ರೆನ್ಷಿಯೇಷನ್ 1 ಜೆ, ಕಾಸ್ ಥೀಟಾ ಹಂಗೆ ಇಟ್ಕೊಳ್ಳಿ. ಆರ್ಗೆ ಡಿಫ್ರೆನ್ಷಿಯೇಷನ್ 1 ಇಂಟು ಕೆ. ಹೇಳಿ, ಸೈನ್ ಥೀಟಾ ಕಾಸ್ ಫೈ ಐ ಪ್ಲಸ್ ಸೈನ್ ಥೀಟಾ ಸೈನ್ ಫೈ ಜೆ ಪ್ಲಸ್ ಕಾಸ್ ಥೀಟಾ ಇಂಟು ಕೆ. ಇದು ಇ ಆರ್ ಕ್ಯಾಪ್. ನೆಕ್ಸ್ಟ್ ಇ ಆರ್ ಕ್ಯಾಪ್ ಆದಮೇಲೆ ಈ ಥೀಟಾ 1/H2 ಡೋ ಆರ್ ಬೈ ಡೋ ಥೀಟಾ. 1/H2 ಅಂದರೆ 6, ಡೋ ಆರ್ ವೆಕ್ಟರ್ ಬೈ ಡೋ ಥೀಟಾ ಅಂದರೆ ಇಲ್ಲಿ ಆರ್ ಕಾಸ್ ಫೈನ ಹಂಗೆ ಇಟ್ಕೊಳ್ಳಿ. ಸೈನ್ ಥೀಟಾಗೆ ಡಿಫ್ರೆನ್ಷಿಯೇಷನ್ ಕಾಸ್ ಥೀಟಾ ಇಂಟು ಐ ಪ್ಲಸ್ ಆರ್ ಸೈನ್ ಫೈ ಹಂಗೆ ಇಟ್ಕೊಳ್ಳಿ. ಸೈನ್ ಥೀಟಾಗೆ ಡಿಫ್ರೆನ್ಷಿಯೇಷನ್ ಕಾಸ್ ಥೀಟಾ ಇಂಟು ಜೆ ಪ್ಲಸ್ ಆರ್ ಹಂಗೆ ಇಟ್ಕೊಳ್ಳಿ. ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ ಇಂಟು ಕೆ. ಈಗ ಈ ಥೀಟಾ ಕ್ಯಾಪ್ ಅಂದರೆ 1/R ಆರ್ ಕಾಸ್ ಥೀಟಾ ಕಾಸ್ ಫೈ ಐ ಪ್ಲಸ್ ಆರ್ ಕಾಸ್ ಥೀಟಾ ಸೈನ್ ಫೈ ಜೆ ಮೈನಸ್ ಆರ್ ಸೈನ್ ಥೀಟಾ ಇಂಟು ಕೆ. ಆರ್ನ ಕ್ಯಾನ್ಸಲ್ ಮಾಡಿ, ಉಳಿಯೋದು ಕಾಸ್ ಥೀಟಾ ಕಾಸ್ ಫೈ ಐ ಪ್ಲಸ್ ಕಾಸ್ ಥೀಟಾ ಸೈನ್ ಫೈ ಜೆ ಮೈನಸ್ ಸೈನ್ ಥೀಟಾ ಕೆ. ನೆಕ್ಸ್ಟು ಏನು ಮಾಡಬೇಕಂದ್ರೆ, ವಿತ್ ರೆಸ್ಪೆಕ್ಟ್ ಟು ಫೈ ಐ ಈ ಥೀಟಾ ಕ್ಯಾಪ್ ಆದಮೇಲೆ ಈ ಫೈ ಕ್ಯಾಪ್ನ ಮಾಡಬೇಕು. ಇಲ್ಲಿ ನೋಡಿ, ಈ ಫೈ ಕ್ಯಾಪ್ ಅಂದರೆ 1/H3 ಡೋ ಆರ್ ವೆಕ್ಟರ್ ಬೈ ಡೋ ಫೈ. ಈಗ ಇದನ್ನ ಮಾಡೋದು ಯಾವ ಥರ ನೋಡಿ, ಈ ಫೈ ಕ್ಯಾಪ್ ಇಸ್ ಈಕ್ವಲ್ ಟು 1/H3 ಅಂದರೆ ಆರ್ ಸೈನ್ ಥೀಟಾ. ನೋಡಿ, ಆರ್ ವೆಕ್ಟರ್ನ ವಿತ್ ರೆಸ್ಪೆಕ್ಟ್ ಟು ಫೈ ಮಾಡಿದಾಗ ಇಲ್ಲಿ ನೋಡಿ, ಆರ್ ಸೈನ್ ಥೀಟಾ ಹಂಗೆ ಇಟ್ಕೋಬೇಕು. ಕಾಸ್ ಫೈಗೆ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಫೈ ಇಂಟು ಐ ಪ್ಲಸ್ ಆರ್ ಸೈನ್ ಥೀಟಾ ಹಂಗೆ ಇಟ್ಕೊಳ್ಳಿ. ಸೈನ್ ಫೈಗೆ ಡಿಫ್ರೆನ್ಷಿಯೇಷನ್ ಕಾಸ್ ಫೈ ಇಂಟು ಜೆ ಪ್ಲಸ್ ಇಲ್ಲಿ ಫೈ ಇಲ್ಲದೆ ಇರೋದ್ರಿಂದ 0ಕ್ಕೆ. ಈ ಫೈ ಕ್ಯಾಪ್ ಬಂದು ನೋಡಿ, ಆರ್ ಸೈನ್ ಥೀಟಾ ಇದನ್ನ ಡಿವೈಡ್ ಮಾಡಬೇಕು. ಇಲ್ಲಿ ನೋಡಿ, ಆರ್ ಸೈನ್ ಥೀಟಾ ಕ್ಯಾನ್ಸಲ್ ಆದರೆ ಈ ಟರ್ಮಲ್ಲಿ ಮೈನಸ್ ಸೈನ್ ಫೈ ಉಳಿಯುತ್ತೆ. ಇದು 3ರಲ್ಲೂ ಆರ್ ಸೈನ್ ಥೀಟಾ ತೆಗಿಬೇಕು.
ಆರ್ ಸೈನ್ ಥೀಟಾ ಹೋದರೆ ಸೈನ್ ಫೈ ಐ ಆಗುತ್ತೆ. ಇದು ಕಾಸ್ ಫೈ ಜೆ ಆಗುತ್ತೆ ಪ್ಲಸ್ 0 ಕೆ ಆಗುತ್ತೆ. ನೋಡಿ ಇ ಆರ್ ಕ್ಯಾಪ್ ಅಂದರೆ ಸೈನ್ ಥೀಟಾ ಕಾಸ್ ಫೈ ಐ, ಇದು ಸೈನ್ ಥೀಟಾ ಸೈನ್ ಫೈ ಜೆ ಕಾಸ್ ಥೀಟಾ ಕೆ. ಇದರಲ್ಲಿ ಈ ಡೀಟಾ ಅಂದರೆ 1/(x) ಡೋ ಆರ್ ಬೈ ಡೋ ಡೀಟಾ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಿದಾಗ ಈ ಥರ ಬರುತ್ತೆ. ಆರ್ನ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲ ಆರು ಕ್ಯಾನ್ಸಲ್ ಹೋದರೆ ಕಾಸ್ ಥೀಟಾ ಕಾಸ್ ಫೈ ಐ ಕಾಸ್ ಥೀಟಾ ಸೈನ್ ಫೈ ಜೆ ಮೈನಸ್ ಸೈನ್ ಥೀಟಾ ಕೆ ಬರುತ್ತೆ. ಈಗ ನೋಡಿ ಇದು ಈ ಫೈ ಕ್ಯಾಪು 1/(x) ಡೋ ಆರ್ ಬೈ ಡೋ ಫೈ. ಇದಾದ ತಕ್ಷಣವೇ ಏನು ಮಾಡಬೇಕು, ಆರ್ಥೋಗೋನಲ್ ಪ್ರೂವ್ ಮಾಡೋಕ್ಕೆ ಮೇನ್ ಜ್ಞಾಪಕ ಇಟ್ಕೊಳ್ಳಿ. ಇದು ಈ ಆರ್ ಕ್ಯಾಪು, ಈ ಡೀಟಾ ಕ್ಯಾಪು, ಈ ಫೈ ಕ್ಯಾಪು 3 ಫಂಕ್ಷನ್. ಇದು ತುಂಬ ಇಂಪಾರ್ಟೆಂಟ್. ಇದು 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 ಗೊತ್ತಾಯ್ತಲ್ಲ. ಫಸ್ಟ್ ಏನು ಮಾಡೋಣ, ಈ ಆರ್ ಕ್ಯಾಪ್ ಮತ್ತು ಈ ಡೀಟಾ ಕ್ಯಾಪ್ನ ಡಾಟ್ ಪ್ರಾಡಕ್ಟ್ ಮಾಡೋಣ. ಈ ಆರ್ ಕ್ಯಾಪ್ ಈ ಡೀಟಾ ಕ್ಯಾಪ್ ನೋಡಿ. ಈ ಆರ್ ಕ್ಯಾಪ್ ಅಂದರೆ ಐ ಕೋಫಿಷಿಯಂಟ್ ಏನು, ಸೈನ್ ಡೀಟಾ ಕಾಸ್ ಫೈ, ಸೈನ್ ಡೀಟಾ ಕಾಸ್ ಫೈ. ಇದರಲ್ಲಿ ಈ ಡೀಟಾ ಕ್ಯಾಪಲ್ಲಿ ಐ ಕ್ಯಾಪ್ ಏನು, ಕಾಸ್ ಡೀಟಾ ಕಾಸ್ ಫೈ. ಐ ಬರಿಬಾರ್ದು, ಬರೀ ಐ ಕೋಫಿಷಿಯಂಟ್ ಇದ್ರದ್ದು ಮತ್ತು ಇದ್ರದ್ದು ಮಲ್ಟಿಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ಜೆ ಕೋಫಿಷಿಯಂಟ್ ಸೈನ್ ಡೀಟಾ ಸೈನ್ ಫೈ, ಇಲ್ಲಿ ಸೈನ್ ಡೀಟಾ ಸೈನ್ ಫೈ, ಇಲ್ಲಿ ಕಾಸ್ ಡೀಟಾ ಸೈನ್ ಫೈ, ಕಾಸ್ ಡೀಟಾ ಸೈನ್ ಫೈ. ನೆಕ್ಸ್ಟ್ ಪ್ಲಸ್ ಕೆ ಕೋಫಿಷಿಯಂಟ್, ಇಲ್ಲಿ ಕಾಸ್ ಡೀಟಾ, ಇಲ್ಲಿ ಮೈನಸ್ ಸೈನ್. ನೋಡಿ ಇ ಆರ್ ಕ್ಯಾಪ್ ಡಾಟ್ ಈ ಡೀಟಾ ಕ್ಯಾಪ್ ಸೈನ್ ಡೀಟಾ ಕಾಸ್ ಡೀಟಾ ಆರ್ಡ್ರಲ್ಲಿ ಬರ್ಕೊಳ್ಳಿ. ಫಸ್ಟ್ ಡೀಟಾ ಟರ್ಮ್ಸ್ ಬರ್ಕೊಳ್ಳಿ, ಸೈನ್ ಡೀಟಾ ಕಾಸ್ ಡೀಟಾ. ಆಮೇಲೆ ಕಾಸ್ ಫೈ ಅಂದರೆ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಇಲ್ಲೂ ಸೈನ್ ಡೀಟಾ ಕಾಸ್ ಡೀಟಾ ಸೈನ್ ಫೈ ಇಂಟು ಸೈನ್ ಫೈ ಅಂದರೆ ಸೈನ್ ಸ್ಕ್ವೇರ್ ಫೈ ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಮೈನಸ್ ಕಾಸ್ ಡೀಟಾ ಸೈನ್ ಡೀಟಾ ಅಂದರೆ ಒಂದು ಸೈನ್ ಡೀಟಾ ಕಾಸ್ ಡೀಟಾ. ಈಗ ನೋಡಿ ಇಲ್ಲಿ ಸೈನ್ ಡೀಟಾ ಕಾಸ್ ಡೀಟಾನ ಕಾಮನ್ ತಗೊಳ್ಳಿ, ಕಾಸ್ ಸ್ಕ್ವೇರ್ ಫೈ ಉಳಿಯುತ್ತೆ ಇಲ್ಲಿ, ಪ್ಲಸ್ ಇಲ್ಲಿ ಸೈನ್ ಸ್ಕ್ವೇರ್ ಫೈ ಉಳಿಯುತ್ತೆ, ಮೈನಸ್ ಸೈನ್ ಡೀಟಾ ಕಾಸ್ ಸೈನ್ ಡೀಟಾ ಕಾಸ್ ಡೀಟಾ. ಸೈನ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ ಅಂದರೆ 1 ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ. ನೋಡಿ ಪ್ಲಸ್ ಸೈನ್ ಡೀಟಾ ಕಾಸ್ ಡೀಟಾ ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ ಅಂದರೆ 0 ಆಗುತ್ತೆ. ನೆಕ್ಸ್ಟು ಈ ಡೀಟಾ ಕ್ಯಾಪ್ ಡಾಟ್ ಈ ಫೈ ಕ್ಯಾಪ್, ಈ ಡೀಟಾ ಕ್ಯಾಪ್ ಐ ಕೋಫಿಷಿಯಂಟ್ ಕಾಸ್ ಡೀಟಾ ಕಾಸ್ ಫೈ, ಇದು ಮೈನಸ್ ಸೈನ್ ಫೈ ಪ್ಲಸ್ ಕಾಸ್ ಡೀಟಾ ಸೈನ್ ಫೈ, ಕಾಸ್ ಡೀಟಾ ಸೈನ್ ಫೈ, ಇದು ಕಾಸ್ ಫೈ ಪ್ಲಸ್ ಮೈನಸ್ ಸೈನ್ ಡೀಟಾ. ಈಗ ನೋಡಿ ಈ ಡೀಟಾ ಮತ್ತು ಈ ಫೈ ಕ್ಯಾಪ್, ಫಸ್ಟು ಕಾಸ್ ಡೀಟಾ ಕಾಸ್ ಫೈ ಮೈನಸ್ ಸೈನ್ ಫೈ, ಸೈನ್ ಕಾಸ್ ಡೀಟಾ ಸೈನ್ ಫೈ ಇಂಟು ಕಾಸ್ ಫೈ, ಆಮೇಲೆ ಮೈನಸ್ ಸೈನ್ ಡೀಟಾ 0. ಇದೇನಾಗುತ್ತೆ ಆನ್ಸರ್ ಅಂದರೆ ಈ ಡೀಟಾ ಕ್ಯಾಪ್ ಡಾಟ್ ಈ ಫೈ ಕ್ಯಾಪ್ ಇಸ್ ಈಕ್ವಲ್ ಟು ಪ್ಲಸ್ ಇಂಟು ಮೈನಸ್ ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ ಪ್ಲಸ್ ಅಗೇನ್ ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ. ಇದು 0 ಆಗುತ್ತೆ, ಮೈನಸ್ 0. ನೋಡಿ ಇದು ಪ್ಲಸ್ ಕಾಸ್ ಡೀಟಾ, ಇದು ಸೇಮ್ ಇದೆ, ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ, ಇಲ್ಲೂ ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ದೇರ್ಫೋರ್ 0. ನೆಕ್ಸ್ಟು ಈ ಫೈ ಕ್ಯಾಪ್ ಡಾಟ್ ಈ ಆರ್ ಕ್ಯಾಪ್ ಮಾಡಬೇಕೀಗ. ಈ ಫೈ ಕ್ಯಾಪ್ ಡಾಟ್ ಈ ಆರ್ ಕ್ಯಾಪ್ ನೋಡಿ, ಈ ಫೈ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಮೈನಸ್ ಸೈನ್ ಫೈ
ಇ ಆರ್ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಬಂದು ಸೈನ್ ಡೀಟಾ ಕಾಸ್ ಫೈ ಪ್ಲಸ್ ಇ ಫೈ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ ಏನು ಕಾಸ್ ಫೈ ಈಗ ನೋಡಿ ಇ ಆರ್ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ ಏನು ಸೈನ್ ಡೀಟಾ ಸೈನ್ ಫೈ. ಇ ಫೈ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ ಬಂದು ಇ ಫೈ ಕ್ಯಾಪ್ ಇದು 0, ಇಲ್ಲಿ ಕಾಸ್ ಡೀಟಾ 0 ಮತ್ತು ಕಾಸ್ ಡೀಟಾ. ನೋಡಿ ಏನಾಗುತ್ತೆ, ಇದು ಮೈನಸ್ ಸೈನ್ ಫೈ ಸೈನ್ ಡೀಟಾ ಕಾಸ್ ಫೈ ಅಥವಾ ಸೈನ್ ಡೀಟಾ ಸೈನ್ ಫೈ ಕಾಸ್ ಫೈ ಆರ್ಡ್ರಲ್ಲಿ ಬರ್ಕೊಳ್ಳಿ. ಫಸ್ಟು ಡೀಟಾ ಆಮೇಲೆ ಫೈ, ಫಸ್ಟು ಸೈನು ಆಮೇಲೆ ಕಾಸ್ ಬರೆಯುತ್ತಾರೆ ಆ ಥರ ಮಾಡಿ. ಪ್ಲಸ್ ಸೈನ್ ಡೀಟಾ ಸೈನ್ ಫೈ ಕಾಸ್ ಫೈ ಪ್ಲಸ್ 0 ಇಂಟು ಎನಿಥಿಂಗ್ 0. ಇದು ಕ್ಯಾನ್ಸಲ್ ಆದರೆ 0 ಆಗುತ್ತೆ. ಲಾಸ್ಟಲ್ಲಿ ಒಂದು ಸೆಂಟೆನ್ಸ್ ಬರ್ಕೊಳ್ಬೇಕು. ಇದಾದಮೇಲೆ ದಸ್ ಇಲ್ಲೇ ಬರ್ಕೊಡ್ತೀನಿ. ದಸ್ ದ ಸ್ಫೆರಿಕಲ್ ಸಿಸ್ಟಮ್ ಇಸ್ ಆರ್ಟರ್ನಲ್. ನೋಡಿ ದಸ್ ದ ಸ್ಫೆರಿಕಲ್ ಸಿಸ್ಟಮ್ ಇಸ್ ಆರ್ಟರ್ನಲ್. ತುಂಬ ಈಸಿ. ಫಸ್ಟ್ ಏನು ಬರ್ಕೋಬೇಕು, ನೀವು ಆರ್ ವೆಕ್ಟರ್ನ ಬರ್ಕೋಬೇಕು. ಆರ್ ವೆಕ್ಟರ್ ಈಸ್ ಆರ್ ಸೈನ್ ಡೀಟಾ ಕಾಸ್ ಫೈ ಐ ಪ್ಲಸ್ ಆರ್ ಸೈನ್ ಡೀಟಾ ಸೈನ್ ಫೈ ಜೆ ಆರ್ ಕಾಸ್ ಡೀಟಾ ಕೆ. ಇ ಆರ್ ಕ್ಯಾಪ್ ಇ ಡೀಟಾ ಕ್ಯಾಪ್ ಇ ಫೈ ಕ್ಯಾಪ್ನ ಬೇಸಿಕ್ ವೆಕ್ಟರ್ ಅನ್ಕೋಬೇಕು. ಆಮೇಲೆ ವಿ ಹ್ಯಾವ್ H1 H2 H3ನ ಬರ್ಕೋಬೇಕು. ಆಮೇಲೆ ಇ ಆರ್ ಕ್ಯಾಪ್ ಅಂದರೆ 1/H1 ಡೋ ಆರ್ ಬೈ ಡೋ ಆರ್. 1/H1 is 1/1. ಡಿಫ್ರೆನ್ಷಿಯೇಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ಆರ್ ಪಾರ್ಷಿಯಲಿ ಮಾಡಬೇಕಿಲ್ಲಿ. ಸೈನ್ ಡೀಟಾ ಕಾಸ್ ಫೈ ಇಂಟು 1 ಐ ಸೈನ್ ಡೀಟಾ ಸೈನ್ ಫೈ ಇಂಟು 1 ಜೆ ಕಾಸ್ ಡೀಟಾ ಇಂಟು 1 ಕೆ. ದೆನ್ ಸೈನ್ ಡೀಟಾ ಕಾಸ್ ಫೈ ಐ ಸೈನ್ ಡೀಟಾ ಸೈನ್ ಫೈ ಜೆ ಕಾಸ್ ಡೀಟಾ ಕೆ. ಈ ಡೀಟಾ ಕ್ಯಾಪ್ ಅಂದರೆ 1/H2 ಡೋ ಆರ್ ಬೈ ಡೋ ಡೀಟಾ. 1/H2 ಈಸ್ ಆರ್. ಡಿಫ್ರೆನ್ಷಿಯೇಟಿಂಗ್ ಆರ್ ವಿತ್ ರೆಸ್ಪೆಕ್ಟ್ ಟು ಡೀಟಾ ಹೆಂಗೆ ಮಾಡೋದಂದರೆ ಆರ್ ಕಾಸ್ ಫೈ ಇಟ್ಕೊಳ್ಳಿ, ಸೈನ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಕಾಸ್ ಡೀಟಾ ಐ. ಆರ್ ಸೈನ್ ಫೈ ಹಂಗೆ ಇಟ್ಕೊಳ್ಳಿ, ಸೈನ್ ಡೀಟಾಗೆ ಡಿಫ್ರೆನ್ಷಿಯೇಷನ್ ಕಾಸ್ ಡೀಟಾ ಪ್ಲಸ್ ಆರ್ ಇಟ್ಕೊಳ್ಳಿ ಹಂಗೆ ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾಗೆ. ಇದೇನಾಗುತ್ತೆ, ಆರ್ ಕಾಸ್ ಡೀಟಾ ಕಾಸ್ ಫೈ ಆರ್ಡ್ರಲ್ಲಿ ಬರ್ಕೊಳ್ಳಿ. ಆರ್ ಕಾಸ್ ಡೀಟಾ ಸೈನ್ ಫೈ ಮೈನಸ್ ಆರ್ ಸೈನ್ ಡೀಟಾ. ಆರ್ ಹೋದರೆ ಕಾಸ್ ಡೀಟಾ ಕಾಸ್ ಫೈ ಐ ಕಾಸ್ ಡೀಟಾ ಸೈನ್ ಫೈ ಜೆ ಮೈನಸ್ ಸೈನ್ ಡೀಟಾ ಕೆ ಆಗುತ್ತೆ. ಇ ಫೈ ಕ್ಯಾಪ್ ಅಂದರೆ ಫಾರ್ಮುಲಾ 1/H3 ಡೋ ಆರ್ ಬೈ ಡೋ ಫೈ. 1/H3 ಅಂದರೆ 1/R ಸೈನ್ ಡೀಟಾ. ಡೋ ಆರ್ ಬೈ ಡೋ ಫೈ ಅಂದರೆ ಆರ್ನ ವಿತ್ ರೆಸ್ಪೆಕ್ಟ್ ಟು ಫೈ ಮಾಡಿದಾಗ ಏನಾಗುತ್ತೆ ನೋಡಿ, ಆರ್ ಸೈನ್ ಡೀಟಾ ಹಂಗೆ ಇಟ್ಕೋತೀರಾ, ಕಾಸ್ ಫೈಗೆ ಮೈನಸ್ ಸೈನ್ ಫೈ ಇಂಟು ಐ. ಆರ್ ಸೈನ್ ಡೀಟಾ ಹಂಗೆ ಇಟ್ಕೋತೀರಾ, ಸೈನ್ ಫೈಗೆ ಕಾಸ್ ಫೈ ಇಂಟು ಜೆ. ಇಲ್ಲಿ ಫೈ ಇಲ್ಲ, ಅದಕ್ಕೆ 0ಕ್ಕೆ. ಆಮೇಲೆ ಆರ್ ಸೈನ್ ಡೀಟಾ ಕ್ಯಾನ್ಸಲ್ ಆದರೆ ಮೈನಸ್ ಸೈನ್ ಫೈ ಐ ಆಗುತ್ತೆ, ಕಾಸ್ ಫೈ ಜೆ ಆಗುತ್ತೆ 0ಕ್ಕೆ. ಆಮೇಲೆ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಇ ಆರ್ ಕ್ಯಾಪ್ ಡಾಟ್ ಇ ಡೀಟಾ ಕ್ಯಾಪ್. ಇಲ್ಲಿ ನೋಡಿ ಐ ಕೋಫಿಷಿಯಂಟ್ ಏನು ಸೈನ್ ಡೀಟಾ ಕಾಸ್ ಫೈ, ಇಲ್ಲಿ ಐ ಕೋಫಿಷಿಯಂಟ್ ಏನು ಕಾಸ್ ಡೀಟಾ ಕಾಸ್ ಫೈ. ಸೈನ್ ಡೀಟಾ ಕಾಸ್ ಫೈ ಇಂಟು ಕಾಸ್ ಡೀಟಾ ಕಾಸ್ ಫೈ. ಆಮೇಲೆ ಪ್ಲಸ್ ಬರೋದು ಜೆ ಕೋಫಿಷಿಯಂಟ್ ಏನು ಇ ಆರಲ್ಲಿ ಸೈನ್ ಡೀಟಾ ಸೈನ್ ಫೈ, ಇಲ್ಲಿ ಕಾಸ್ ಡೀಟಾ ಸೈನ್ ಫೈ. ಆಮೇಲೆ ಕೆ ಕೋಫಿಷಿಯಂಟ್ ಏನು ಕಾಸ್ ಡೀಟಾ, ಇಲ್ಲಿ ಮೈನಸ್ ಸೈನ್ ಡೀಟಾ. ಇಲ್ಲಿ ಏನಾಗುತ್ತೆ, ಆರ್ಡ್ರಲ್ಲಿ ಬರ್ಕೊಳ್ಳಿ. ಸೈನ್ ಡೀಟಾ ಕಾಸ್ ಡೀಟಾ ಕಾಸ್ ಫೈ ಅಂದರೆ ಕಾಸ್ ಸ್ಕ್ವೇರ್ ಫೈ. ಸೈನ್ ಡೀಟಾ ಕಾಸ್ ಡೀಟಾ ಸೈನ್ ಫೈ ಅಂದರೆ ಸೈನ್ ಸ್ಕ್ವೇರ್ ಫೈ. ಇದು ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ. ಸೈನ್ ಡೀಟಾ ಕಾಸ್ ಡೀಟಾ ಕಾಮನ್ ತೊಗೊಳ್ಳಿ. ಆಮೇಲೆ ಏನಾಗುತ್ತೆ, ಸೈನ್ ಡೀಟಾ ಕಾಸ್ ಡೀಟಾ ಕಾಮನ್ ತೊಗೊಂಡ್ರೆ ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ ಆಗುತ್ತೆ, ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ. ಆಮೇಲೆ ಸೈನ್ ಡೀಟಾ ಕಾಸ್ ಡೀಟಾ ಹಂಗೆ ಬರ್ಕೊಳ್ಳಿ. ಕಾಸ್ ಸ್ಕ್ವೇರ್ ಫೈ ಪ್ಲಸ್ ಸೈನ್ ಸ್ಕ್ವೇರ್ ಫೈ ಅಂದರೆ 1 ಆಗುತ್ತೆ, ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ ಇಂಟು 1 ಅಂದರೆ ಸೈನ್ ಡೀಟಾ ಕಾಸ್ ಡೀಟಾ ಇಂಟು 1 ಅಂದರೆ ಸೈನ್ ಡೀಟಾ ಕಾಸ್ ಡೀಟಾ ಆಗುತ್ತೆ, ಮೈನಸ್ ಸೈನ್ ಡೀಟಾ ಕಾಸ್ ಡೀಟಾ ಅಂದರೆ 0 ಆಗುತ್ತೆ. ಗೊತ್ತಾಯ್ತಲ್ವ? ಇದು ಇಂಟು 1 ಅಂದರೆ 2 ಇಂಟು 1 ಅಂದರೆ 2ನೇ ಅಲ್ವಾ, ಇದೇ ಇರುತ್ತೆ. ಇದು ಸೇಮ್ ಇದೆ, ಇದು ಪ್ಲಸ್ ಇದೆ, ಇದು ಮೈನಸ್ ಇದೆ, ಅದಕ್ಕೆ 0 ಬರುತ್ತೆ.
ನೆಕ್ಸ್ಟ್ ಇದಾದಮೇಲೆ ಇ ಡೀಟಾ ಇ ಫೈ ಕ್ಯಾಪ್. ಇ ಡೀಟಾ ಅದು ಐ ಕೋಫಿಷಿಯಂಟ್ ಕಾಸ್ ಡೀಟಾ ಕಾಸ್ ಫೈ, ಇ ಫೈ ಕ್ಯಾಪ್ದು ಐ ಕೋಫಿಷಿಯಂಟ್ ಮೈನಸ್ ಸೈನ್ ಫೈ. ಇ ಡೀಟಾದು ಜೆ ಕೋಫಿಷಿಯಂಟ್ ಕಾಸ್ ಡೀಟಾ ಸೈನ್ ಫೈ, ಇ ಫೈದು ಜೆ ಕೋಫಿಷಿಯಂಟ್ ಕಾಸ್ ಫೈ, ಕೆ ಕೋಫಿಷಿಯಂಟ್ ಮೈನಸ್ ಸೈನ್ ಡೀಟಾ, ಇಲ್ಲಿ ಕೆ ಕೋಫಿಷಿಯಂಟ್ 0. ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಸೈನ್ ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ ಪ್ಲಸ್ ಕಾಸ್ ಡೀಟಾ ಸೈನ್ ಫೈ ಕಾಸ್ ಫೈ 0. ಇದು ಕ್ಯಾನ್ಸಲ್ ಆಗುತ್ತೆ, 0 ಆಗುತ್ತೆ. ಇ ಫೈ ಇ ಆರ್ ಕ್ಯಾಪ್ ನೋಡಿ, ಇ ಫೈಲಿ ಐ ಕೋಫಿಷಿಯಂಟ್ ಮೈನಸ್ ಸೈನ್ ಫೈ, ಇ ಆರ್ ಕ್ಯಾಪಲ್ಲಿ ಐ ಕೋಫಿಷಿಯಂಟ್ ಸೈನ್ ಡೀಟಾ ಕಾಸ್ ಫೈ ಪ್ಲಸ್ ಇದು ಇ ಫೈ ಕ್ಯಾಪಲ್ಲಿ ಜೆ ಕೋಫಿಷಿಯಂಟ್ ಕಾಸ್ ಫೈ, ಇಲ್ಲಿ ಜೆ ಕೋಫಿಷಿಯಂಟ್ ಸೈನ್ ಡೀಟಾ ಸೈನ್ ಫೈ. ಅರ್ಥ ಆಯ್ತಲ್ವಾ? ಆಮೇಲೆ ಏನು ಮಾಡಬೇಕು, ಇದು ಇ ಫೈ ಕ್ಯಾಪಲ್ಲಿ ಕೆ ಕೋಫಿಷಿಯಂಟ್ 0, ಇ ಆರ್ ಕ್ಯಾಪಲ್ಲಿ ಐ ಕೆ ಕೋಫಿಷಿಯಂಟ್ ಕಾಸ್ ಡೀಟಾ 0 ಕಾಸ್ ಡೀಟಾ. ಇದು ನೋಡಿ, ಆಮೇಲೆ ಮೈನಸ್ ಸೈನ್ ಡೀಟಾ ಸೈನ್ ಫೈ ಕಾಸ್ ಫೈ ಪ್ಲಸ್ ಸೈನ್ ಡೀಟಾ ಸೈನ್ ಫೈ ಕಾಸ್ ಫೈ ಪ್ಲಸ್ 0. ಇದು ಕ್ಯಾನ್ಸಲ್ ಆದರೆ 0. ದ ಸ್ಪೆರಿಕಲ್ ಸಿಸ್ಟಮ್ ಇಸ್ ಸಾರ್ಥಕಲ್ಲ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.